ವೀಕ್ಷಕರೇ, ನಮ್ಮ ಏಳಿಗೆಯನ್ನು ನಿಲ್ಲಿಸ್ತಕ್ಕಂಥ ಶಕ್ತಿ ಅಥವಾ ನಮಗೆ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಶಕ್ತಿ, ನಮಗೆ ದುಃಖವನ್ನು ನಷ್ಟವನ್ನು ಕೊಡ್ತಕ್ಕಂಥ ಶಕ್ತಿ ಯಾವುದಕ್ಕಾದ್ರೂ ಇದೆ ಅಂತಂದರೆ ಅದರಲ್ಲಿ ಮಾಟಮಂತ್ರಗಳು ಒಂದಾದರೆ ದೃಷ್ಟಿ ದೋಷಗಳು ಇನ್ನೊಂದು. ದೃಷ್ಟಿ ಅಂದರೆ ಬರೀ ಮನುಷ್ಯನ ದೃಷ್ಟಿ ಅಂತ ಅಷ್ಟೇ ಅಲ್ಲ, ನಾನು ಬೇರೆ ಬೇರೆ ರೀತಿಯ ದೃಷ್ಟಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ, ಶಾಸ್ತ್ರದಲ್ಲಿ ಹೇಳಿರ್ತಕ್ಕ ದೃಷ್ಟಿಗಳ ಬಗ್ಗೆ ಮಾತಾಡ್ತೇನೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನೋಡಿ, ಪ್ರೇತ ದೃಷ್ಟಿ, ಪಿಶಾಚ ದೃಷ್ಟಿ ಅಂತೆಲ್ಲ ಬರುತ್ತೆ, ಕೆಟ್ಟ ದೃಷ್ಟಿಗಳು ಅಂತ. ಇನ್ನು ಮಾಟಮಂತ್ರಾದಿಗಳು ಬರುತ್ತೆ. ಈಗ ನಂಬಿಕೆ ಇಲ್ಲದವರಿಗೆ ನಾವೇನು ಹೇಳಲಿಕ್ಕೂ ಆಗಲ್ಲ. ಅನುಭವ ವೇದ್ಯ ಅಂತ ಒಂದಿರುತ್ತೆ, ಅಂದರೆ ಅನುಭವಿಸಿದವನಿಗೆ ಮಾತ್ರ ಗೊತ್ತದು ಅಂತ. ಒಂದು ಏಟು ಒಂದು ಚಡಿಯಲ್ಲಿ ಒಂದು ಏಟು ಕೊಟ್ಟರೆ ಹೆಂಗಾಗತ್ತೆ ಅಂತಂದರೆ ಉರಿಯುತ್ತೆ ಅಂತ ಹೇಳ್ಬೋದು ಬಾಯಿಗಲ್ಲಿ. ಅದೆಲ್ಲ ಏನು ಉರಿಯುತ್ತೆ, ನೀನು ತಿನ್ನೋಡು ಗೊತ್ತಾಗುತ್ತೆ ಅನ್ಸುತ್ತೆ. ನೀವು ಒಂದು ಒದೆ ತಿನ್ನೋಡು ಗೊತ್ತಾಗುತ್ತೆ, ಅದು ಉರಿ ಅಂದರೆ ಏನೊಂದು ಗೊತ್ತಾಗುತ್ತೆ ನಿನಗೆ ಅಂತ. ಹಾಗೆ ಈ ಮಾಟಮಂತ್ರದಿಂದ ಸಮಸ್ಯೆಗೊಳಗಾದವರಿಗೆ ಮಾತ್ರ ಆ ಕಷ್ಟಗಳು ಗೊತ್ತು, ಆ ಸಮಸ್ಯೆಗಳು, ಆ ದುಃಖ ಗೊತ್ತಿರ್ತದೆ. ಏನಾರ ಮಾತಾಡೋದಕ್ಕೆ ನಾವೇನು ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಪ್ರಶ್ನೆಗೂ ಉತ್ತರಗಳನ್ನು ಕೊಟ್ಕೊಳ್ಳೋಕ್ಕಾಗಲ್ಲ. ಅನುಭವಿಸಿದವನು ಗೊತ್ತು. ನಾನು ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಮಾಟಮಂತ್ರಗಳ ಬಗ್ಗೆ ವಿವರಣೆ ಕೊಡ್ತೇನೆ, ಹಾಗೂ ವಿಶೇಷ ಪರಿಹಾರವನ್ನು ಸಹ ಕೊಡ್ತಾನೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ. ಸೊ ದಯವಿಟ್ಟು ಹೇಳ್ತಾನೆ, ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಪಾಪ ಅವರ ರಕ್ಷಣೆಯನ್ನು ಮಾಡ್ಕೊಳ್ಳೋಕೆ ಹೇಗೆ ಅನ್ನುವಂಥದ್ದನ್ನು ತಿಳಿಸ್ತಾನೆ. ಸೊ ದಯವಿಟ್ಟು ಪ್ರತಿಯೊಂದು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ, ಆಯ್ತಲ್ಲ. ಯಾಕಂದರೆ ಒಂದು ವಿಶೇಷವಾದ ವಿಚಾರವನ್ನು ತಿಳಿಸ್ತಾ ಇದ್ದೇನೆ, ಅದು ಕನ್ಯಾ ರಾಶಿಯವರಿಗೆ ರಿಲೇಟೆಡ್ ಆಗಿರತಕ್ಕಂಥ ವಿಶೇಷವಾದಂಥ ವಿಚಾರ. ನಂಬಿಕೆ ಇದ್ದವನಿಗೆ ಅನ್ನೋದಕ್ಕೆ ನಾನು ಅನುಭವಿಸಿದವನಿಗೆ ಗೊತ್ತಿರ್ತದೆ ಸ್ವಾಮಿ ಆ ದುಃಖ ಏನು ಅನ್ನೋದಕ್ಕೆ ನಾನು ಹೇಳ್ತಾ ಇರುವಂಥದ್ದು. ಇಲ್ಲೇನಾಗುತ್ತೆ, ನೀವು ಮಾಟಮಂತ್ರಾದಿಗಳು ಅಂತ ಬಂದಾಗ ಸಾಮಾನ್ಯವಾಗಿ ಪ್ರಶ್ನೆಶಾಸ್ತ್ರ, ಕವಡೆ ಇತ್ಯಾದಿಗಳು ಹಾಕಿದಾಗ ನೋಡಿ, ಪ್ರಶ್ನ ಮಾರ್ಗಂ ಅಂತಲೇ ಗ್ರಂಥ ಇದೆ, ಇದರಲ್ಲಿ ಅಧ್ಯಾಯಗಳಿದೆ. ಯಾವ ರೀತಿಯಲ್ಲಿ ನಾವು ಮಾಟಮಂತ್ರಗಳ ಬಗ್ಗೆ ತಿಳಿಸ್ಬೇಕು, ಅದು ಇದೆಯಾ ಇಲ್ವಾ ಅನ್ನೋಂಥದ್ದು ಹೆಂಗೆ ನೋಡಬೇಕು ಅನ್ನೋಂಥದ್ದೆಲ್ಲ ಹೇಳ್ತದೆ ಇದು, ಪ್ರಶ್ನೆ ಹಾಕಿ ಕವಡೆ ಹಾಕಿ ನಾವು ನೋಡಿದಾಗ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಬಾಧಾಸ್ಥಾನ, ಮಹಾಬಾಧಾಸ್ಥಾನ ಅಂತೆಲ್ಲ ಬರ್ತದೆ. ಅಂದರೆ ಸ್ವಲ್ಪ ಸಮಯ ಸಮಸ್ಯೆನೋ, ಸಿಕ್ಕಡ ಜಾಸ್ತಿ ಸಮಸ್ಯೆನೋ ಅಂತ ಹೇಳಿ. ಆರೂಢ ಲಗ್ನ ಏನಾದರೂ ಕನ್ಯಾ ಲಗ್ನ ಬಂದು ಬಿಡ್ತಲ್ಲ ಅಂತಂದ್ರೆ ಗುರುಗ್ರಹ ಬಾಧಕಾಧಿಪತಿಯಾಗುತ್ತಾನೆ, ಶನಿಗ್ರಹ ಷಷ್ಠ್ಯಾಧಿಪತಿಯಾಗುತ್ತಾನೆ. ಇನ್ನು ತುಂಬಾ ಜಾಸ್ತಿ ಸಮಸ್ಯೆ ಬಂತು ಅಂದ್ರೆ ಮಹಾಬಾಧಕಾಧಿಪತಿ ಕುಜಗ್ರಹನಾಗಿರ್ತಾನೆ. ಸೊ 3 ಗ್ರಹಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಕುಜ, ಗುರು ಹಾಗೂ ಶನಿ. ಷಷ್ಠ್ಯಾಧಿಪತಿ, ಬಾಧಕಾಧಿಪತಿ, ಮಹಾಬಾಧಕಾಧಿಪತಿ ಅಂತ. ಬಾಧಕಾಧಿಪತಿ ಗುರುಗ್ರಹನಾಗಿದ್ದರೆ ಮಹಾಬಾಧಕಾಧಿಪತಿ ಕುಜಗ್ರಹನಾಗಿಬಿಡ್ತಾನೆ. ಸೊ ಅದು ಪ್ರಶ್ನೆಶಾಸ್ತ್ರದಲ್ಲಿ ಬರ್ತದೆ, ಅದು ಆಯ್ತಲ್ವಾ. ಸೊ ಯಾವುದೇ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳು ಪರಿಹಾರವಾಗಬೇಕು, ಮಾಟಮಂತ್ರಗಳ ಬಗ್ಗೆ ತಿಳ್ಕೊಳ್ಬೇಕು. ಫಸ್ಟು ನಮಗೆ ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಬರ್ತದೆ. ಬಟ್ ಅದಕ್ಕಿಂತ ಅನುಭವ ಅನ್ನೋ ಒಂದಿಷ್ಟು ಇರ್ತದಲ್ವಾ. ಬಹಳಷ್ಟು ಕಾರಣಗಳಿಂದ ಮಾಟಮಂತ್ರಗಳಾಗ್ಬಿಡುತ್ತೆ. ಭೂಮಿಯ ವಿಚಾರವಾಗುತ್ತೆ, ನಿಮಗಿಷ್ಟು ಅನುಭವ ಆಗುತ್ತೆ. ಯಾವುದೋ ಒಂದು ಸೈಟು ಮಾಟಮಂತ್ರ ಮಾಡಿಸ್ಬಿಟ್ಟವ್ರು, ಏನು ಮಾಡಿದ್ರು ಸೇಲ್ ಆಗಲ್ಲ ಸರ್, ಅಗ್ರಿಮೆಂಟ್ ಕೂಡ ಆಗೋಗಿದೆ ಗುರುಗಳೇ, ಆದರೂ ಸೇಲ್ ಆಗ್ತಾ ಇಲ್ಲ, ಒಂದು ದುಡ್ಡು ಫುಲ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ, ಅವ್ರಿಗೆ ಡಿಸ್ಕೌಂಟ್ ಕೊಟ್ಟರು ಫುಲ್ ದುಡ್ಡು ಕ್ಲಿಯರ್ ಮಾಡೋಕ್ಕಾಗಿಲ್ಲ, ನನ್ನ ಕೈ ತೊಳ್ಕೊಳ್ಳೋಕೆ ಆಗ್ತಾ ಇಲ್ಲ ಜಮೀನ ಅಂತ. ಅಥವಾ ಖರೀದಿ ಮಾಡೋಕ್ಕಷ್ಟೇ ಎಲ್ಲ ಆಗ್ಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಇದೆ, ಅದಷ್ಟು ಕೊಟ್ಬಿಟ್ಟು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಬೋಣ ಅಂದ್ರೆ ಆಗ್ತಾ ಇಲ್ಲ, ಅಗ್ರಿಮೆಂಟ್ ಪೀರಿಯಡೇ ಮುಗಿದು ಹೋಗ್ತಾ ಇದೆ ಅಥವಾ ಮುಗಿದು ಹೋಗಿದೆ, ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕೆ ನನಗೆ ಏಳಿಗೆ ಆ ಭೂಮಿ ನಿಂಗೆ ಸಿಗ್ದಂಗೆ ಮಾಡಾಕ್ಬಿಟ್ಟವ್ರೆ, ಪಿತ್ರಾರ್ಜಿತ ಆಸ್ತಿ ನಿಂಗೆ ಸಿಗ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ, ಅಥವಾ ನಿಂಗೆ ಕೆಲಸ ಸಿಗ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ, ಅಥವಾ ನಿನಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗದಂಗೆ ಮಾಡಾಕ್ಬಿಟ್ಟಿದ್ದಾರೆ, ಮದುವೆನೇ ಆಗಬಾರ್ದು ನಿನಗೆ, ಆ ಥರ ಮಾಟಮಂತ್ರ ಮಾಡಿಸ್ಬಿಟ್ಟವ್ರು. ಗಂಡ ಹೆಂಡತಿ ಚೆನ್ನಾಗಿರಬಾರ್ದು, ಆ ಥರ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನಿನಗೆ ಅಂತ. ಏನು ಸಿಗುತ್ತೆ ಅವ್ರಿಗೆ ಅಂದರೆ, ಅವ್ರಿಗೆ ವಿಕೃತ ಆನಂದ ಸಿಗ್ಬೋದು, ಅಥವಾ ನೀವು ಏಳಿಗೆ ಆಗದೆ ಇರೋದು ಅಂತ ಸಮಾಧಾನ ಆಗ್ಬೋದು, ಅಥವಾ ಬೇರೆ ಬೇರೆ ನಿಮಗೆ ಏಳಿಗೆ ಆಗಿ ನಿಮಗೆಲ್ಲ ಅವಕಾಶಗಳು ಸಿಕ್ಕಾಗ ಅವ್ರಿಗೆ ಏನಾದ್ರು ನಷ್ಟ ಆಗ್ಬೋದು, ಅವ್ರು ಕಳ್ಕೊಳ್ಬೋದು, ನಿಮ್ಗೆ ಸಿಗ್ಬೋದು. ಆದ್ದರಿಂದ ಅದು ಆಗದೇ ಇರಲಿ ಅಂತ ಮಾಟಮಂತ್ರ ಆಗಿರ್ತದೆ. ಅದೊಂದು ಭದ್ರವಾಗಿ ನಿಮಗೆ ಏನಾಗ್ಬೋದು, ಏಳಿಗೆನೇ ಆಗಬಾರ್ದು ಇವನು ಅಂತ. ಈಗ ಮಾಟಮಂತ್ರ ಆದಾಗ ಆರೋಗ್ಯ ಬಾಧೆಗಳಾಗ್ತದೆ ಮಾಟಮಂತ್ರದಿಂದ. ಯಾಕೆಂದರೆ ಏನು ಔಷಧಿ ಮಾಡಿದ್ರೂ ಗುಣ ಆಗ್ತಾ ಇಲ್ಲ, ಏನು ಮಾಡಿದ್ರೂ ಗುಣ ಆಗ್ತಾ ಇಲ್ಲ ಅಂತ. ಮಾಟಮಂತ್ರ ತೆಗೆ ತನಕ ಅವ್ನಿಗೆ ಎಲ್ಲಿ ಗುಣ ಆಗುತ್ತೆ ಅಂತ, ಆಯ್ತಲ್ವ. ಆ ಥರ ವ್ಯಾಪಾರದಲ್ಲೂ ಅಷ್ಟೇ, ಎಷ್ಟು ಮಾಡಿದ್ರೂ ವ್ಯಾಪಾರದಲ್ಲಿ ಬರೇ ನಷ್ಟ, ಬರೇ ಸಾಲ. ಉದ್ಯೋಗದಲ್ಲಿ ಏನು ಮಾಡಿದ್ರು ಒಂದು ಎಲ್ಲರಿಗೂ ಪ್ರಮೋಷನ್ ಎಲ್ಲ ಮಾಡ್ಕೊ, ಎಂತೆಂಥವ್ರೆಲ್ಲ ಪ್ರಮೋಷನ್ ತೊಗೊಂಡು ಹೋಗ್ಬಿಟ್ರು. ನಾನು ಮಾತ್ರ ಅಲ್ಲೇ ಕೊಳಿತಾ ಇದ್ದೀನಿ ಜೀವನದಲ್ಲಿ. ಏಳಿಗೆನೆ ಹೆಸರಿಗೆ ಮಾತ್ರ ಗೌರ್ಮೆಂಟ್ ಜಾಬ್, ಹೆಸರಿಗೆ ಮಾತ್ರ ಒಳ್ಳೆ ಜಾಬ್, ಬಿಟ್ಟರೆ ನಂದೇನು ಏಳಿಗೆ ಇಲ್ಲ. ಯಾಕೆ ಏಳಿಗೆ ಇಲ್ಲ ಅದು ಯೋಚನೆ ಮಾಡಬೇಕಲ್ವಾ. ಸೊ ಅದರಿಂದ ಈ ಮಾಟಮಂತ್ರಗಳಿಂದಾಗಿ ಏಳಿಗೆ ಇಲ್ಲ, ದೃಷ್ಟಿಯಿಂದಾಗಲೂ ಇಲ್ಲ. ದೃಷ್ಟಿ ಅಂತ ತಕ್ಷಣ ನಾವು ಅದೇ ಹೇಳ್ತೀನಿ, ಬರೀ ಮನುಷ್ಯರ ದೃಷ್ಟಿ ಅಲ್ಲ, ಪಿಶಾಚ ದೃಷ್ಟಿ, ಪ್ರೇತ ದೃಷ್ಟಿ, ದೇವತಾ ದೃಷ್ಟಿ, ಹಲವಾರು ದೃಷ್ಟಿಗಳಿರ್ತದೆ.
ಅದು ಇದರಲ್ಲಿ ಹೇಳಿರ್ತಾರೆ ನಮಗೆ. ಸೊ ಅದರಿಂದ ಈ ತರಹನೂ ಹಲವಾರು ವಿಚಾರಗಳಿತ್ತು. ಇದನ್ನು ನೀವು ಏನೋ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನೀವು ಎಷ್ಟು ಪರ್ಸೆಂಟ್ ಅದನ್ನು ಅಬ್ಸರ್ವ್ ಮಾಡಿದ್ದೀರಾ ಅನ್ನುವಂಥದ್ದು ಕೂಡ. ಸೊ ಅದರಿಂದ ಇಲ್ಲಿ ಪರಿಹಾರ ಕೆಲವಿಷ್ಟು ನಿಮಗೂ ಅನುಭವಕ್ಕೆ ಬಂದ್ಬಿಡುತ್ತೆ. ಈಗ ಮಲ್ಕೊಂಡ್ರಿ, ನಿದ್ರೆ ಮಾಡ್ತೀರಿ, ನಿದ್ರೆ ಬರ್ತಾ ಇಲ್ಲ, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಬೆಚ್ಚಿ ಬೀಳ್ತಾ ಇದ್ದೀರಾ, ಯಾರೋ ಕುತ್ತಿಗೆ ಹೆಚ್ಚಿದಂಗೆ ಆಗ್ತಾ ಇದೆ, ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ನರಕ ಜೀವನ ಅನ್ನೋಷ್ಟು ಸಮಸ್ಯೆಗಳು, ಬಿದ್ದು ಗಾಯಗಳು ಮಾಡ್ಕೊಳ್ತಕ್ಕಂಥದ್ದು, ಮೇಲಿಂದ ಮೇಲೆ ಏಟುಗಳಾಗ್ತಕ್ಕಂಥದ್ದು, ಏನು ಮಾಡಿದ್ರೂ ಸರಿ ಆಗ್ತಾ ಇಲ್ಲ. ಇದು ಮಾಟ ಮಂತ್ರದ ಲಕ್ಷಣಗಳಾಗಿರ್ತದೆ. ಅಡಿಗೆಯಲ್ಲಿ, ಊಟದಲ್ಲಿ, ಆಹಾರದಲ್ಲಿ ಕೂದಲು ಬೇಗ ಆಗಾಗ ಕೂದಲು ಬರ್ತಾ ಇರ್ತದೆ ಅಂದ್ರೂ ಕ್ಷುದ್ರಾಭಿಚಾರಗಳ ಲಕ್ಷಣಗಳಾಗಿರ್ತದೆ. ಮನೆಯಲ್ಲಿ ಈಗ ಕೆಲವಿಷ್ಟು ಕಣ್ಣಿಗೆ ಕಾಣ್ತದೆ. ಈಗ ಯಾರೋ ಮಾಟ ಮಂತ್ರ ಮಾಡಿಸೋರು ಗೊತ್ತಿರ್ತದೆ, ಕೆಲವು ಲಿಂಬೆಹಣ್ಣು ಸಿಗ್ತದೆ, ಬೂದಿ ಸಿಗ್ತದೆ, ಭಸ್ಮ ಸಿಗ್ತದೆ, ಕುಂಕುಮ ಸಿಗ್ತದೆ, ಮತ್ತೊಂದೇನೋ ಐಟಮ್ ಸಿಗ್ತದೆ, ಅಲ್ವಾ? ಯಾರೋ ಗೊಂಬೆ ಮಾಡಿ ಗೊತ್ತಾಗ್ತದೆ. ಕೆಲವಿಷ್ಟು ಗೊತ್ತಾದಾಗ ಬಿಡಿ ಆಯಿತು, ಇನ್ನು ಕೆಲವು ಗೊತ್ತಾಗದಿರುವಂಥದ್ದು. ಇದೆಲ್ಲದೂ ಬಿಡಿಸಿ ನಿಮ್ಗೆ ಹೇಳ್ತಾ ಇರ್ತಕ್ಕ, ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಸೊ ಇಲ್ಲೇನಾಗ್ತದೆ ಅಂತಂದರೆ ಪರಿಹಾರಗಳು ನೀವು ಮಾಡ್ಕೊಳ್ಬೇಕು. ಈ ವಿಡಿಯೋದಲ್ಲಿ ಅದ್ಭುತವಾದ ಒಂದು ಮಂತ್ರ ಹೇಳ್ತೇನೆ. ಆ ಮಂತ್ರವನ್ನು ಡೈಲಿ ನೀವು ಕೇಳಿಸ್ಕೊಂಡ್ರೂ ಸಹ ನಿಮಗೊಂದಿಷ್ಟು ಪರಿಹಾರ ಆಗ್ತದೆ. ಇಲ್ಲಾಂದರೆ ವಾರದಲ್ಲಿ 3 ದಿನ ಒಂದು ವಿಶೇಷವಾದ ದೀಪಾರಾಧನೆ ಹೇಳ್ತೇನೆ, ನವದುರ್ಗ ದೀಪಾರಾಧನೆ. ಶನಿವಾರ, ಮಂಗಳವಾರ, ಗುರುವಾರ ಈ 3 ದಿನಗಳು ನೀವು ಕನ್ಯಾ ರಾಶಿಯವರು ಸಂಜೆ 7:30 ಟೈಮ್ನಲ್ಲಿ ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಲ್ಲಿ ಒಂದು ರಂಗೋಲಿ, ಹೂವಿನ ರಂಗೋಲಿ ಹಾಕೊಂಡು ಅದ್ರ ಮೇಲೆ ಒಂದು ಸ್ಟೀಲ್ ಪ್ಲೇಟ್ ಇಟ್ಟು ಅದರ ಮೇಲೆ ಆ ಪ್ಲೇಟ್ ಒಳಗಡೆ ಬಟ್ಲಲ್ಲಿ 9 ಹಣತೆಗಳಿಡಿ. 9 ಹಣತೆಗಳು. ಅದರಲ್ಲಿ 9 ಹಣತೆಗಳಲ್ಲಿ ಕಡ್ಡಾಯವಾಗಿ ಎಳ್ಳೆಣ್ಣೆಯನ್ನು ಹಾಕಬೇಕು. ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚಬೇಕು. 9 ದೀಪ. ಅದರಲ್ಲಿ 9 ದೀಪಗಳಲ್ಲಿ ನವದುರ್ಗೆಯರ ಪ್ರಾರ್ಥನೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ನವದುರ್ಗೆಯರ ಹೆಸರನ್ನ: ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾಃ ಪ್ರಕೀರ್ತಿತಾಃ. 9 ದುರ್ಗೆಯರು. ಆ 9 ದುರ್ಗೆಯರನ್ನ 9 ದೀಪದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಹಾಗೂ ಒಂದು 4 ಕಡಲೆಕಾಳು, ಒಂದು 4 ತೊಗರಿಬೇಳೆ, ಒಂದು ಚಿಟಿಕೆಯಷ್ಟು ಕರಿ ಎಳ್ಳು ಆ ದೀಪಗಳಲ್ಲಿ ಹಾಕ್ಬೋದು. ದೀಪಗಳಂದ್ರೆ ಆ ಎಣ್ಣೆಯಲ್ಲಿ ಹಾಕ್ಬೋದು. ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥ ದೇವ್ರ ಮೇಲೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋಣ. ನವದುರ್ಗೆಯರು ಯಾವುದೇ ರೀತಿ ಮಾಟ ಮಂತ್ರ, ಶತ್ರುಬಾಧೆ ಇತ್ಯಾದಿಗಳಿದ್ರೂ ಪರಿಹಾರ ಮಾಡೋ, ದೃಷ್ಟಿದೋಷಾದಿಗಳು ಪರಿಹಾರ ಮಾಡುವಂಥ ಇದು ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ನೀವು. ಇಲ್ಲ ವಿಶೇಷವಾಗಿ ನೀವು ಯಾವಾಗಲೂ ಧಾರಣೆ ಮಾಡ್ಕೊಳ್ತಕ್ಕಂಥ ವಿಶೇಷ ಪರಿಹಾರ ನಾವು ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ವೀಕ್ಷಕರೇ ಗಮನವಿಟ್ಟು ಕೇಳಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ಅಮಾವಾಸ್ಯೆ ದಿವಸ, ಯಾವತ್ತು ಜೂನ್ 25 ಬುಧವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಈ ಸಮಸ್ಯೆಗಳು, ಇಷ್ಟು ತನಕ ನಾನೇನು ಸಮಸ್ಯೆಗಳು ಹೇಳಿದ್ನಲ್ಲ, ಆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನೇ ಇರಲಿ, ಅದು ದೃಷ್ಟಿದೋಷವಾಗಿರಲಿ, ಅದು ಮಾಟಮಂತ್ರವಾಗಿರಲಿ, ಅದು ಶತ್ರುಬಾಧೆಯಾಗಿರಲಿ, ಅದು ಜಾಗದಲ್ಲಿ ಬೇಕಾದ್ರೂ ತೊಂದರೆ ಇರಲಿ, ಏನು ಬೇಕಾದ್ರೂ ಆಗಿರಲಿ, ಅದನ್ನು ಪರಿಹಾರ ಮಾಡಬೇಕು ಅಂತ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ಮಹಾಪ್ರತ್ಯಂಗಿರಾ ಹೋಮ, ಬಹಳ ಪವರ್ಫುಲ್. ಬಹಳ ತಿಂಗಳುಗಳಾಯಿತು ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡಿದೆ. ಸೊ ಆ ಮಹಾಪ್ರತ್ಯಂಗಿರಾ ಹೋಮವನ್ನು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಈ ಒಂದು ಜ್ವಾಲಾಮುಖಿ ರತ್ನಗಳಿರುವ ಈ ಬ್ರಾಸ್ಲೆಟ್ ಅನ್ನು ನಾವು ಅದರಲ್ಲಿ ಸಿದ್ಧಪಡಿಸಿ ಕೊಡ್ತಂದ್ರೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಜ್ವಾಲಾಮುಖಿ ರತ್ನಗಳು ಭೂಮಿ ಒಳಗಡೆಯಿಂದ ಲಾವಾ ರಸ ಹೊರಗೆ ಬರುತ್ತಲ್ಲ, ಸ್ಫೋಟವಾಗಿ ಲಾವಾ ರಸ ಹೊರಗೆ ಬರುತ್ತಲ್ಲ, ಆ ಲಾವಾ ರಸ ಹೊರಗಡೆ ಬಂದು ಪ್ರಕೃತಿ ಈ ಒಂದು ಇದಕ್ಕೆ ಟಚ್ ಆದ್ಮೇಲೆ ಅದೊಂದು ರತ್ನವಾಗಿ, ಒಂದು ಕಲ್ಲಾಗಿ ಮಾರ್ಪಾಡಾಗುತ್ತೆ. ಅದನ್ನ ಬೀಡ್ಸ್ ತರ ಮಾಡಿ ಅದನ್ನ ಲಾವಾ ರಸದ ಒಂದು ಜ್ವಾಲಾಮುಖಿ ರತ್ನ ಅಂತ ಕರೀತಾರೆ. ಅದನ್ನ ಸೂಕ್ಷ್ಮ ನೀವು ಗಮನ ಕಳುತ್ತಾ ತೂತುಗಳೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಅದು ಲಾವಾ ರಸನೇ ಗಟ್ಟಿಯಾಗಿರ್ತಕ್ಕಂಥದ್ದು ಒರಿಜಿನಲ್ ಜ್ವಾಲಾಮುಖಿ ರತ್ನಗಳು. ಇದರಲ್ಲಿ ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ ಅಂತಂದ್ರೆ ಅದ್ಭುತವಾದ ಪ್ರತ್ಯಂಗಿರಾ ದೇವಿಯ ಶಕ್ತಿ ಇದರಲ್ಲಿ ಸಿಗ್ತದೆ. ಇದರ ಜೊತೆಗೆ ವಿಶೇಷವಾಗಿ ನಾವು ಉಪರತ್ನಗಳನ್ನ, ಯಾಕೆ ನವಗ್ರಹಗಳ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದೊಂದು ರತ್ನಗಳು ಸಹ ಆ ಗ್ರಹಗಳ ಒಂದೊಂದು ಗ್ರಹದ ದೋಷಗಳನ್ನು ಪರಿಹಾರ ಮಾಡಬೇಕು. ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರವಾಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಿರುತ್ತೆ.
ಜೊತೆಗೆ 9 ವಿಶೇಷವಾದ ಉಪರತ್ನಗಳಿಗೆ 9 ವಿಧದ ಅಮ್ಮನವರು. ನಾನಾಗಲೇ ಹೇಳಿದೆ, ನವದುರ್ಗಾ ದೀಪಾರಾಧನೆ ಹೇಳಿದನಲ್ಲ, ಆ ನವದುರ್ಗೆಯರನ್ನ ಈ ವಿಶೇಷವಾದ 9 ರತ್ನಗಳಲ್ಲಿ ಎನರ್ಜೈಸ್ ಆಗಿರುತ್ತೆ. ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡ ಅಂತ ಚತುರ್ಥಕಂ, ಕೂಷ್ಮಾಂಡೇತಿ ಚತುರ್ಥಕಂ, ಸ್ಕಂದಮಾತೆ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ, ಸಪ್ತಮಂ ಕಾಲರಾತ್ರಿ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ. 9 ರತ್ನಗಳಿಗೂ 9 ದುರ್ಗಾನ ಆವಾಹನವನ್ನು ನವದುರ್ಗಾ ಹೋಮವನ್ನು ಮಾಡ್ತೀವಿ ನಾವು. ನವದುರ್ಗಾ ಹೋಮವನ್ನು ಮಾಡಿ ಈ 9 ರತ್ನಗಳ ಎನರ್ಜೈಸ್ ಆದರೆ ಮಹಾಪ್ರತ್ಯಂಗಿರಾ ಹೋಮ ಹಾಗೂ ಷಟ್ಪ್ರಣಮ ಮಹಾಮೃತ್ಯುಂಜಯ ಯಾವುದೇ ರೀತಿ ಆರೋಗ್ಯ ಬಾಧೆಗಳಿರಲಿಲ್ಲ. ನಾಗಲೇ ಹೇಳಿದೆ, ಈ ಮಾಟಮಂತ್ರಗಳಿಂದ ಡಾಕ್ಟರ್ ಹತ್ರ ಹೋದರೆ ಔಷಧಿ ಕೊಡ್ತಾರೆ, ತಗೊಂಡ್ರು ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ. ಡಾಕ್ಟರ್ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಬೇಕು, ನೆಗೆಟಿವ್ ಎನರ್ಜೀಸ್ ಹೋದ್ರೇ ನಿಮಗೆ ಮೃತ್ಯುಂಜಯ ಹೋಮ, ಷಟ್ಪ್ರಣಮ ಮಹಾಮೃತ್ಯುಂಜಯ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಆಗುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹಗಳ ಒಂದು ದೋಷಕ್ಕೆ ನವಗ್ರಹ ಶಾಂತಿ ಹೋಮ, ಅದರಲ್ಲಿ 9 ವಿಶೇಷವಾದಂತಹ ಒಂದು ಉಪರತ್ನಗಳಿದೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ನಿಮಗೆ ವಿವಾಹ ಸಿದ್ಧಿ ಆಗಬೇಕು. ಯಾಕಂದರೆ ಮಾಟಮಂತ್ರ ಆದಿಗಳಿಂದಾಗಿ ವಿವಾಹನೇ ನಿಂತೋಗಬಾರ್ದು. ದೃಷ್ಟಿದೋಷದ ವಿವಾಹ ನಿಂತೋಗಬಾರ್ದು. ಅಥವಾ ಮದುವೆ ಆಗೋಗಿದೆ, ದಾಂಪತ್ಯ ಕಲಹಗಳು ಇಲ್ಲ, ಅದಾಗಬಾರ್ದು. ಅದಕ್ಕೋಸ್ಕರ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಇದೆಲ್ಲದರಲ್ಲೂ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು, ಈ ನವರತ್ನಗಳ ಉಪರತ್ನಗಳಿರ್ತಕ್ಕಂಥ ವಿಶೇಷವಾಗಿ ಮಹಾಪ್ರತ್ಯಂಗಿರಾಂಬಿಕಾ ದೇವಿಯ ಒಂದು ಶಕ್ತಿ ಕವಚ ಇದು. ಮಹಾಪ್ರತ್ಯಂಗಿರಾಂಬಿಕಾ ಶಕ್ತಿ ಕವಚದ ಒಂದು ವಿಶೇಷ ಬ್ರಾಸ್ಲೆಟ್ ಅನ್ನು ನಾವು ನಿಮಗೆ ಎಲ್ಲ ಹೋಮಗಳಲ್ಲಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಬಿಟ್ರೆ ಸಾಕು. ಹಾಗೂ ನಮ್ಮ ಇದನ್ನ ರಿಪ್ಲೈ ಬರ್ತದೆ ನಿಮಗೆ, ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರಾಯ್ತು. ನೀವು ಆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ 25 ತಾರೀಕು ಬುಧವಾರ ಬೆಳಗ್ಗೆ ಸಂಕಲ್ಪ ಸೇವೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ, ನೀವು ಕೇಳಿಸ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು, ಎಲ್ಲ ಹೋಮಗಳು ಲೈವ್ ನೋಡ್ಬೋದು. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಗುರುವಾರದಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಇದರಲ್ಲಿ ಜ್ವಾಲಾಮುಖಿ ರತ್ನಗಳು, ವಿಶೇಷವಾದಂತಹ 9 ಉಪರತ್ನಗಳು, ಇದನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೆ. ಪ್ರತಿಯೊಬ್ಬರು ಸಹ ಇದನ್ನು ಕೈಯಲ್ಲಿ ಧಾರಣೆ ಮಾಡ್ಕೊಳ್ಬೋದು. ಬಹಳಷ್ಟು ಜನ ಹೇಳ್ತಾರೆ ಇದನ್ನು ಹೆಂಗೆ ಗುರುಗಳೇ ಅಂದರೆ, ಸೀದಾ ಇದನ್ನು ಕೈಯಲ್ಲಿ ಧಾರಣೆ ಮಾಡ್ಕೊಂಬಿಡಿ. ಹಾಗೆಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಳ್ಳಿ. ಬಹಳ ಸಿಂಪಲ್ ಆಗಿ ನಿಮ್ಮ ಆಹಾರ ಇತ್ಯಾದಿ ಯಾವ ಸಮಸ್ಯೆನೂ ಇಲ್ಲ. ನಾನು ಅದನ್ನು ತಿಂದ್ಬಿಡ್ತೇನೆ ಏನೂ ತೊಂದರೆ ಇಲ್ಲ. ಬೇಕಾದ್ರೆ ತೆಗೆದು ಜೇವರಿಟ್ಟು ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಆದ್ಮೇಲೆ ಮತ್ತೆ ಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು. ಈ ಲೇಡೀಸು ಪೀರಿಯಡ್ಸ್ ಟೈಮಲ್ಲಿ ತೆಗೆದಿಟ್ಬಿಟ್ರೆ ಆಯಿತು, ಆಮೇಲೆ ಸ್ನಾನ ಆದ್ಮೇಲೆ 4 ದಿವಸ ಆದ್ಮೇಲೆ ಮತ್ತೆ ಹಾಕೊಂಡ್ರೆ ಆಯಿತು. ಅಂದರೆ ದೀರ್ಘಕಾಲಿಕವಾಗಿ ಇದು ಎನರ್ಜೈಸ್ ಆಗಿ ಹಾಗೆ ಇಡ್ಲಿಕ್ಕೋಸ್ಕರವಾಗಿ ಆ ಪವರ್ ನಿಮಗೆ ದೀರ್ಘಕಾಲಿಕವಾಗಿ ಸಿಗಲಿ ಎನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ಆದ್ದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ನಿಮ್ಮ ರಾಶಿಯ ಪ್ರಕಾರವಾಗಿ ಈ ದೋಷಗಳಿಂದ ಹೆಂಗೆ ಹೊರಬರಬಹುದು ಹಾಗೂ ವಿಶೇಷವಾದ ಪ್ರಸಾದವನ್ನು ಹೇಗೆ ಧಾರಣೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಬರಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಒಂದು ಈ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ತ್ರಿಶೂಲಂ ಪರಶುಂ ಚೈವ ಕಪಾಲಂ ಡಮರುಂ ತಥಾ ಬಿಭ್ರಾಣಮುಗ್ರವಪುಷಂ ತ್ರಿನೇತ್ರಂ ಚಂದ್ರಶೇಖರಂ. ಓಂ ದೌಷ್ಟ್ರಾಕರಾಲ ವಿಲಸದ್ಭ್ರುಕುಟಿ ಕುಟಿಲಾನನಂ ವಡವಾಗ್ನಿಸಮಾಕಾರಂ ದಹಂತಂ ಭುವನತ್ರಯಂ. ಓಂ ಭೂತಪ್ರೇತಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ. ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಮಮ ಸಮಸ್ತಭೂತಪ್ರೇತಪಿಶಾಚಬಾಧಾ ದೃಷ್ಟಿಬಾಧಾ ನಿವಾರಣಾರ್ಥಂ ಜಪೇ ವಿನಿಯೋಗಃ. ಓಂ ರಕ್ಷೋಹಣಂ ವಾಜಿನಮಾಜಿಘರ್ಮಿ ಮಿತ್ರಂ ಪ್ರತಿಷ್ಠಮುಪಯಾಮಿ ಶರ್ಮಾ. ಶಿಶಾನೋ ಅಗ್ನಿಃ ಕ್ರತುಭಿಃ ಸಮಿದ್ಧಃ ಸ ನೋ ದಿವಾಸ ರಿಷಃ ಪಾತು ನಕ್ತಂ. ವಿಜ್ಯೋತಿಷಾ ಬೃಹತಾಭಾ ಆತ್ಯಗ್ನಿರಾಯುರ್ವಿಶ್ವಾನಿ ಕೃಣತೆ ಮಹಿತ್ವಾ.
ಪ್ರಾದೇವೀರ್ಮಾಯಾ सहते दुरे वा शिशीते शृङ्गे रक्षसे विनिक्षे उत स्वानासो दिविशन्त्वग्ने स्तिग्मायुधा रक्षसे हन्त वा ऊ मदेचिदस्य प्ररुजन्ति भामानवरन्ते परिबाधो अदेवीः हरिः ॐ।